ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ನಮ್ಮ ಅಡಿಗೆ ಮನೆಯಲ್ಲಿ ಕೇಸರಿ ಬಾತ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಅದರ ಜೊತೆಗೆ ಈಗ ವರ್ಷದ ಮೊದಲನೆಯ ಹಬ್ಬ ಸಂಕ್ರಾಂತಿ ಬರ್ತಾ ಇದೆ. ಆ ಸಂಕ್ರಾಂತಿ ಹಬ್ಬದ ದಿನ ನಾವು ಯಾವ ರೀತಿ ಸರಳವಾದ ಪೂಜಾ ವಿಧಾನವನ್ನು ಮಾಡುವುದರಿಂದ ನಾವು ವರ್ಷ ಪೂರ್ತಿ ನಮ್ಮ ಯಾವುದೇ ಕೆಲಸಗಳು ಅಡೆತಡೆ ಇಲ್ಲದೆ ನಡೆಯುತ್ತೆ. ನಮ್ಮ ಒಂದು ಏನು ಆಗಬೇಕಾಗಿರೋ ಕೆಲಸ ಅಡೆತಡೆ ಆಗಿರುತ್ತಲ್ಲ, ಬ್ಲಾಕೇಜು, ಅದೆಲ್ಲನೂ ಹೋಗುತ್ತೆ. ಯಾವ ರೀತಿ ಸರಳವಾಗಿ ಪೂಜಾ ವಿಧಾನವನ್ನು ಸಂಕ್ರಾಂತಿ ಹಬ್ಬದ ದಿನ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಈ ನನ್ನ ಕೈ ಎಷ್ಟಿದೆ ನೋಡಿ, ಇಷ್ಟು ದೊಡ್ಡ ದೀಪ ತಗೊಳ್ಳಿ. ಇಲ್ಲಾಂದರೆ ಇದಕ್ಕಿಂತ ಸ್ವಲ್ಪ ಸಣ್ಣದಾದರೂ ತಗೋಬೋದು. ತಗೊಂಡು ನಾವು ಏನು ಮಾಡಬೇಕು ಅಂದರೆ ಎಣ್ಣೆ ತಗೋಬೇಕು, ಚಿಕ್ಕ ಪ್ಯಾಕೆಟ್ ಎಣ್ಣೆ, ಮತ್ತು 2 ಬತ್ತಿ, ಹತ್ತಿಯಿಂದ ಮಾಡಿರುವಂಥ ಬತ್ತಿ, ಮತ್ತು ಒಂದು ಬೆಂಕಿಪಟ್ಟಣ, ಆಮೇಲೆ 1 ಮೊಳ ತುಳಸಿ ಹಾರ, ಒಂದು ಚಿಕ್ಕ ಕುಂಬಳಕಾಯಿ. ನೋಡಿ ಸ್ನೇಹಿತರೆ, ಮತ್ತೊಂದು ಸಲ ಹೇಳ್ತೀನಿ, ಇಂಥದ್ದೊಂದು ದೀಪ ತೊಗೊಳ್ಳಿ. ಇದಕ್ಕಿಂತ ಸ್ವಲ್ಪ ಸಣ್ಣದಿದ್ದರೂ ಪರವಾಗಿಲ್ಲ. 1 ಪ್ಯಾಕೆಟು ಎಣ್ಣೆ ತೊಗೊಳ್ಳಿ. ಆಮೇಲೆ ಚಿಕ್ಕ ಪ್ಯಾಕೆಟ್ ತೊಗೊಂಡೋಗಿ, ಇದಕ್ಕೆ ಎಷ್ಟಾಗುತ್ತೆ ಅಷ್ಟು, ಮತ್ತು ಒಂದು ಬೆಂಕಿಪಟ್ಟಣ, 2 ಬತ್ತಿ, ಮತ್ತು ಪ್ಯಾಕೆಟ್ ಕಟ್ ಮಾಡೋಕ್ಕೆ ಕತ್ರಿ ಅಥವಾ ಎಣ್ಣೆನ ನೀವು ಬಾಟ್ಲಲ್ಲಿ ಹಾಕ್ಕೊಂಡೋಗಿ, 1 ತುಳಸಿ ಹಾರ, 1 ಮೊಳ ಇದ್ದರೆ ಸಾಕು, ಆಮೇಲೆ ಒಂದು ಸಣ್ಣ ಕುಂಬಳಕಾಯಿ, ನಿಮ್ಮ ಶಕ್ತಿಯ ಅನುಸಾರ ತೊಗೊಂಡೋಗಿ. ಅಲ್ಲಿ ನೀವು ಫಸ್ಟು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋದ್ಮೇಲೆ ನೀವು ಫಸ್ಟು ನವಗ್ರಹದ ಹತ್ರ ಹೋಗಬೇಕು. ಅಲ್ಲೋಗಿ ಇದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ನೀವು ನಿಮ್ಮ ಮಖನ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರದು, ಮಕ್ಕಳು ಮರಿ ಯಾರ್ಯಾರಿದ್ದಾರೆ ಎಲ್ಲರೂ ಹೋಗಿ ಆ ಎಣ್ಣೆಲಿ ನಿಮ್ಮ ಮುಖವನ್ನು ನೋಡಬೇಕು. ಪ್ರತಿಯೊಬ್ಬರು ಚೆನ್ನಾಗಿ ನೋಡಬೇಕು. ಆಗ ನಿಮ್ಮ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಅನ್ನುವಂಥದ್ದು ನಂಬಿಕೆ. ಆಮೇಲೆ ನೀವು ಇದಕ್ಕೆ ಬತ್ತಿ ಹಾಕಿ ನವಗ್ರಹದ ಹತ್ರ ದೀಪ ಹಚ್ಚಬೇಕು. ಆ ತುಳಸಿ ಹಾರನ ನವಗ್ರಹಕ್ಕೆ ಹಾಕಬೇಕು. ಹಾಕಿ ಆಮೇಲೆ ಕುಂಬಳಕಾಯಿನ 500 ಕರ್ದು, ಅಂದರೆ ಪುರೋಹಿತರು ಇರ್ತಾರಲ್ಲ ಅವ್ರಿಗೆ ಕರ್ದು ಅದನ್ನು ಕಾಣಿಕೆ ಇಟ್ಟು ಅವ್ರಿಗೆ ಕೊಡಬೇಕು. ನೆಕ್ಸ್ಟು ನೀವು ದೇವ್ರ ದರ್ಶನ ಮಾಡಿ, ಅಲ್ಲಿ ಅರಳಿ ಮರ ಇದ್ದರೆ ಅರಳಿ ಮರದ ಹತ್ತಿರ ಹೋಗಿ, ಅರಳಿ ಮರನ ಮೇಲೆ ಈ ಥರ ನೋಡಿದಾಗ ಸೂರ್ಯ ಕಾಣ್ತಿರ್ತಾನೆ. ಬೆಳಿಗ್ಗೆ ಮಾಡುವಂಥದ್ದು ಇದು. ದಯವಿಟ್ಟು ಸಂಜೆ ಹೋಗಬೇಡಿ, 10 ಗಂಟೆ ಒಳಗಡೆ ಹೋಗಿ, 9 ಗಂಟೆಗೆಲ್ಲ ಹೋಗಿರಿ. ಹೊಸ ಸೂರ್ಯನ ನೋಡುವಂಥದ್ದು. ಆಗ ನಮ್ಮ ಕೆಲಸಗಳೆಲ್ಲ ಸುಸೂತ್ರವಾಗಿ ಆಗುತ್ತೆ. ನಿಮಗೆ ಈ ವರ್ಷ ಪೂರ್ತಿ ಚೆನ್ನಾಗಾಗುತ್ತೆ. ಒಂದೊಂದು ಸಲ ಏನಾಗುತ್ತೆ ಅಂದರೆ ಪುರೋಹಿತರು ಕೋಆಪ್ರೇಟ್ ಮಾಡಲ್ಲ, ಜನ ಜಾಸ್ತಿ ಇದ್ದಾಗ. ಆದ್ದರಿಂದ ನೀವು ಆದಷ್ಟು ಬೇಗ ಹೋಗಿ ಒಳ್ಳೆ ರೀತಿಲಿ ನೀವು ಪೂಜೆ ನೆರವೇರ್ತು ಅಂತಂದರೆ ನೀವು ವರ್ಷ ಪೂರ್ತಿ ಚೆನ್ನಾಗಿರ್ತೀರ. ಮೊದಲಾಗಿ ಮಕ್ಕಳಿಗೆಲ್ಲ ಕರ್ಕೊಂಡೋಗಿ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತುಂಬಾ ಹಿಂದೆ ಇರ್ತಾರೆ, ಹೇಳಿದ ಮಾತು ಕೇಳಲ್ಲ, ಹಠ ಮಾಡ್ತಾರೆ. ಮತ್ತು ಯಾವುದಾದ್ರೂ ಸಮಸ್ಯೆ ಇರುತ್ತೆ, ಕೋರ್ಟು ಕಚೇರಿ, ಹಣಕಾಸಿನ ತೊಂದರೆಗಳು, ಅಪವಾದಗಳು, ದೋಷಗಳು ಎಲ್ಲ ಪರಿಹಾರ ಆಗುತ್ತೆ. ಈ ಎಣ್ಣೆಯಲ್ಲಿ ನಾವು ಮುಖವನ್ನು ಚೆನ್ನಾಗಿ ಮಕ್ಕಳಿಗೆಲ್ಲ ತೋರಿಸ್ಬೇಕು. ಮನೆ ಯಜಮಾನ್ರಿಗಾಗಲಿ, ಮನೆ ಮತ್ತು ಆರೋಗ್ಯ ಕೂಡ ಸುಧಾರಿಸುತ್ತೆ. ಇಷ್ಟು ಮಾಡಿ ನೀವು ಬನ್ನಿ, ಒಳ್ಳೆಯದಾಗಲಿ ಸ್ನೇಹಿತರೆ ಎಲ್ಲರಿಗೂ. ಸ್ನೇಹಿತರೆ, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಜೀವನದಲ್ಲಿ ಯಶಸ್ಸು ಸಿಕ್ಕಲಿ, ಆ ದೇವರ ಕೃಪೆಗೆ ಎಲ್ಲರೂ ಪಾತ್ರರಾಗಲಿ, ಸರ್ವೇ ಜನ ಸುಖಿನೋ ಭವತು ಅಂತ ಎಲ್ರಿಗೂ ಶುಭಾಶಯವನ್ನು ಹೃದಯ ತುಂಬಿ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ನಮ್ಮ ಅಡುಗೆ ಮನೆಗೆ ಫಸ್ಟ್ಗೆ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಕೇಸರಿ ಬಾತು ದೇವರ ಪ್ರಸಾದಕ್ಕೆ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಈಗ ರವೆನ ಹುರ್ಕೊಳ್ಳೋಣ. ತುಪ್ಪ ಹಾಕಿ ಚಿರೋಟಿ ರವೆನ ತೊಗೊಂಡಿದ್ದೀನಿ ಸ್ನೇಹಿತರೆ. ಅಕಸ್ಮಾತ್ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದರೆ ಉಪ್ಪಿಟ್ಟು ರವೆ, ಅಂದರೆ ಮೀಡಿಯಮ್ ರವೆ ಇದ್ದರೆ 1 ಸುತ್ತು ಮಿಕ್ಸಿಲಿ ಆಡಿಸ್ಕೊಳ್ಳಿ. ತುಪ್ಪ ಹಾಕಿ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಘಮ ಬರೋ ತನಕ, ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹವನ್ನು ಕೊಡಿ. ಈ ರೆಸಿಪಿ ನಿಮಗಿಷ್ಟ ಆದರೆ ನೀವು ಸಹಿತ ಮನೇಲಿ ಮಾಡಿ ಹೇಗೆ ಬಂತು ಅಂತ ತಿಳಿಸಿ, ಮತ್ತು ಒಂದು ಲೈಕ್ ಕೊಡಿ ಸ್ನೇಹಿತರೆ. ಅದಾದಮೇಲೆ ಬಿಸಿ ನೀರನ್ನ ಹಾಕ್ತಾಯಿದ್ದೀನಿ.
ಮತ್ತು ಅದ್ರ ಜೊತೇಲಿ ಕಲರು ಸಕ್ಕರೆ ಎಲ್ಲ ಹಾಕಿ ಎಲ್ಲ ತಿರುಗ್ಕೊಂಡ್ಮೇಲೆ ಡ್ರೈ ಫ್ರೂಟ್ಸು ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಈ ರೀತಿ ಇದೆ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಕೇಸರಿ ಬಾತು ಯಾವ ರೀತಿ ಸರಳವಾಗಿ ಮಾಡಿದ್ದೆ ಅಂತ. ನಿಮಗೆ ಇಷ್ಟವಾದರೆ ನೀವು ಸಹಿತ ಮನೆಯಲ್ಲಿ ಮಾಡಿ ಒಂದು ಲೈಕ್ ಕೊಡಿ. ನಿಮ್ಗೆ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ. ಮತ್ತು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹವನ್ನು ಕೊಡಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ರೆಸಿಪಿಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಬಾಯ್.